ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸೋಮವಾರ, ನಿಶಿಂಗ್ ಎಕ್ಸಾಮ್ ಎಲ್ಲ ಮುಗಿದಿದೆ. ಸೊ ಎಷ್ಟೊಂದು ವ್ಲಾಗ್ಸಿಂದ ಎಕ್ಸಾಮ್ ಅಂತಲೇ ಇದ್ದೆ. ಫೈನಲಿ ಮುಗಿದಿದೆ ಅವಳ ಎಕ್ಸಾಮು. ಸೊ ಮನೇಲೇ ಇದ್ದಾಳೆ. ಸೊ ಇವತ್ತು ಮಂಡೇ ಆ್ಯಂಡ್ ನಾವು ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಬಂದಿದ್ವಲ್ಲ, ಅದರಿಂದ ಕಳಶ ಎಲ್ಲ ತಂದಿದ್ವಿ. ಸೊ ಅದನ್ನೇನೋ 5 days ಇಟ್ಟು ಪೂಜೆ ಮಾಡು ಅಂತ ಹೇಳಿದರು ಅಜ್ಜಿ. ಸೊ ಹಂಗಾಗಿ ಇವತ್ತು ಪೂಜೆ ಮಾಡಬೇಕು. ಆ್ಯಂಡ್ ಇವತ್ತು ಸ್ವಲ್ಪ ಬಿಸಿಲು ಬಂದಿದೆ. ಮೈಸೂರಲ್ಲಿ ಫುಲ್ಲು ಮಳೆ ಬರ್ತೈತೆ, ಒಂಥರ ವೆದರ್ ಚೆನ್ನಾಗಿದೆ. ಈ ಟೈಮಲ್ಲಿ ಎಲ್ಲಾದರೂ ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಲೆಟ್ಸ್ ಸಿ, ಎಲ್ಲಾದರೂ ಹೋಗೋಣ ಅಂತ. ಆ್ಯಂಡ್ ಇವಾಗ ಟೈಮು 1 ಗಂಟೆ ಆಗಿದೆ. ಮಧ್ಯಾಹ್ನದ ಅಡುಗೆ ಮಾಡಬೇಕು, ಇನ್ನೂ ಅಡುಗೆ ಮಾಡಿಲ್ಲ. ಬೆಳಗ್ಗೆ ತಿಂಡಿ ಆಯಿತು, ಪುಳಿಯೋಗರೆ. ಆ್ಯಂಡ್ ಇವಾಗ ಅಡುಗೆಗೆ ರೆಡಿ ಮಾಡ್ಕೋಬೇಕು. ನಾನಿನ್ನೂ ಫ್ರೆಶ್ ಅಪ್ ಕೂಡ ಆಗಿಲ್ಲ ಗೈಸ್, ಇನ್ನೂ ತಿಂಡಿನೇ ತಿಂದಿಲ್ಲ ನಾನು. ಸೊ ಜಸ್ಟ್ ಕಾಫಿ ಕುಡಿದಿದ್ದೆ ಅಷ್ಟೇ. ಸೊ ಇವಾಗ ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ಅಡುಗೆ ಮಾಡಬೇಕು. ಸೊ ಹಂಗೆ ರ್ಯಾಂಡಮ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಎಲ್ರಿಗೂ ವೆಲ್ಕಮ್ ಬ್ಯಾಕ್. ನೋಡಿ ಗೈಸ್, ಎಷ್ಟೋ ಜನ ನಾನು ಕುಂಬಳಕಾಯಿ ಗಿಡ ಅಂದಿರೋದಕ್ಕೆ ಅದು ಬಳ್ಳಿ ಅಂದಿದ್ದೀರಾ. ಹೌದು, ಕುಂಬಳಕಾಯಿ ಬಳ್ಳಿನೇ ಅದು. ಸೊ ನೋಡಿ, ಇವಾಗ ಎಳೆದೊಂದ್ಬಿಟ್ಟಿದೆ, ಅಲ್ಲೊಂದಿದೆ. ಸೊ ನೋಡೋಣ, ಅದನ್ನು ತೆಗ್ದು ಏನಾದರೂ ದೋಸೆ ಏನಾದರೂ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಈ ಕರಿಬೇವು ಗಿಡ ಚಿಗುರ್ಲಿ ಅಂತ ಕೀಳ್ತಾ ಇಲ್ಲ ಇದರಲ್ಲಿ. ಸೊ ಅಲ್ಲೊಂದಿದೆ, ಅದು ದೊಡ್ಡದಾಗಲಿ ಅಂತ ಹಂಗೆ ಬಿಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಪಪ್ಪಾಯ ಗಿಡ ಬಂದಿದೆ ಗೈಸ್. ಅಲ್ಲಿತ್ತು, ಅಲ್ಲಿಂದ ತೆಗೆದು ಇಲ್ಲಿ ನೆಟ್ಟಿದ್ದೀನಿ. ಸೊ ಅದು ಇವಾಗ ಚಿಗುರ್ತಾ ಇದೆ. ಮಳೆ ಬಂದು ಪಾಟೆ ಊದ್ಕೊಂಡ್ಬಿಟ್ಟಿದೆ ನೋಡಿ ಗೈಸ್, ಪಾಟೆ ಊದೋಗ್ಬಿಟ್ಟಿದೆ ಒಳಗಡೆ. ಬೀಯಿಂಗ್ ಆ್ಯನ್ ಇನ್ಫ್ಲೂಯೆನ್ಸರು, ನಾನು ಆಚೆ ಶೂಟ್ಸ್ಗೆ ಹೋಗ್ತಾ ಇರ್ತೀನಿ. ಇಲ್ಲ ಅಂತ ಅಂದರೆ ಬಂದು ಮಲಗೋದು ಲೇಟ್ ಆಗುತ್ತೆ. ಸ್ಟ್ರೇನಿಂದ ಪಿಂಪಲ್ ಮಾರ್ಕ್ಸ್ ತುಂಬಾ ಆಗಿದೆ ನನಗೂ ಕೂಡ. ಸೊ ನಿಮಗೆ ಹೇಗೆ ಅದರಿಂದ ಗೆಟ್ ರೆಡ್ ಆಗೋದು ಅಂತ ತೋರಿಸ್ತೀನಿ. ಹಿಮಾಲಯ ಪ್ಯೂರಿಫೈಯಿಂಗ್ ನೀಮ್ ಫೇಸ್ ವಾಶನ್ನು ಬಳಸೋಕ್ಕೆ ಸ್ಟಾರ್ಟ್. ಇದು ಹೆಲ್ದಿ ಪಿಂಪಲ್ ಫ್ರೀ ಸ್ಕಿನ್ನನ್ನು ಮಾಡಿಕೊಡುತ್ತೆ ನನಗೆ. ಆ್ಯಂಡ್ ಇದೊಂದು ಪ್ರಾಡಕ್ಟನ್ನು ನಾನು ತುಂಬ ದಿನದಿಂದ ಬಳಸ್ತಾ ಇದ್ದೀನಿ. ಇದರಲ್ಲಿ 100% ನ್ಯಾಚುರಲಿ ಡಿರೈವ್ಡ್ ನೀಮ್ ಇದೆ. ಆಲ್ಸೋ ಇಟ್ಸ್ ರಿನೋಡ್ ಫಾರ್ ಇಟ್ಸ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ. ಹಾಗೆ ಇದು ಎಫೆಕ್ಟಿವ್ಲಿ ಕಿಲ್ಸ್ 99.9% ಆಫ್ ಪಿಂಪಲ್ ಕಾಸಿಂಗ್ ಬ್ಯಾಕ್ಟೀರಿಯಾ ಅಂತಲೇ ಹೇಳ್ಬೋದು. ಹಾಗೆ ನನಗೆ ತುಂಬಾ ಒಳ್ಳೆ ರಿಸಲ್ಟನ್ನು ಕೊಡ್ತಾ ಇದೆ ಫಾರ್ ದ ವೆರಿ ಫಸ್ಟ್ ಯೂಸ್ಗೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಹಾಗೆ ಇದು ಸೋಪ್ ಫ್ರೀ ಜೆಂಟಲ್ ಕ್ಲೆನ್ಸರ್ ಕೂಡ ಹೌದು. ಆ್ಯಂಡ್ ಆಫ್ಟರ್ ಯೂಸಿಂಗ್ ದಿಸ್ ಪ್ರಾಡಕ್ಟ್ ಐ ಆಮ್ ಜಸ್ಟ್ ಲವ್ ವಿತ್ ದಿಸ್ ಪ್ರಾಡಕ್ಟ್. ಸೊ ಈ ಒಂದು ಪ್ಯಾಕೇಜಿಂಗಲ್ಲಿ ಬರುತ್ತೆ. ಐ ಫೀಲ್ ಮೈ ಸ್ಕಿನ್ ವೆರಿ ಹೆಲ್ದಿ ಆ್ಯಂಡ್ ಕ್ಲಿಯರ್ ರೈಟ್ ನಾವು. ಸೊ ಈ ಪ್ರಾಡಕ್ಟ್ ಬೇಕು ಅಂತಂದರೆ ಅವೈಲೇಬಲ್ ಆನ್ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಆ್ಯಂಡ್ ಹಿಮಾಲಯಾಸ್ ಆ್ಯಪ್ ಆ್ಯಂಡ್ ವೆಬ್ಸೈಟಲ್ಲಿ ಸಿಗುತ್ತೆ. ಹಾಗೆ ಲಿಂಕ್ ಗಿವನ್ ಇನ್ ದ ಡಿಸ್ಕ್ರಿಪ್ಷನ್. ಹಾಗೆ ಗ್ರ್ಯಾಬ್ ಯುವರ್ಸ್ ಅಟ್ ಎ ಸ್ಪೆಷಲ್ ಡಿಸ್ಕೌಂಟ್. ಇವಾಗ ಆಚೆ ಸಿಕ್ಕಾಬಿಟ್ಟೆ ಮಳೆ, ಹಾಗಾಗಿ ಯಾರೂ ಅಂಗಡಿ ಇಟ್ಕೊಂಡಿರಲ್ಲ ಸೊಪ್ಪು. ಹಾಗಾಗಿ ನಾನು ಝೆಪ್ಟೋದಲ್ಲೇ ಆರ್ಡರ್ ಮಾಡಿಬಿಟ್ಟಿದ್ದೆ ಎಲ್ಲ ಥರದ ಸೊಪ್ಪು. ಸೊ ಇದನ್ನು ಬಿಡಿಸ್ಕೊಳ್ತಾ ಇದ್ದೀನಿ. ಇವಾಗ ಜಸ್ಟು ರೂಟ್ಸ್ ಮಾತ್ರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಅಂದರೆ ನಿಮಗೆ ಯಾವ ಥರ ಬೇಕು ಆ ಥರ ಸೊಪ್ಪುಗಳನ್ನ ಹಾಕೋಬೋದು. ನಾನಿವತ್ತು ಮಾಡ್ತಾ ಇರೋದು ಮೊಸಪ್ಪು ಸಾಂಬಾರು. ತುಂಬ ದಿನ ಆಗಿತ್ತು. ನಮ್ಮನೇಲಿ ಆಲ್ಮೋಸ್ಟ್ ಎಲ್ರಿಗೂ ಮೊಸಪ್ಪು ಸಾಂಬಾರು ಇಷ್ಟ ಆಗುತ್ತೆ. ಸೊ ಒಬ್ಬೊಬ್ಬರು ಮಾಡೋದು ಒಂದೊಂದು ಥರ ಮೆಥಡ್ ಇರುತ್ತೆ. ಸೊ ನಾನು ಮಾಡೋ ಮೆಥಡ್ ತೋರಿಸೋಣ ಅಂತ ಅಂದ್ಬಿಟ್ಟು ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಮೆಥಡು ಕೂಡ ಸೇಮಾ ಏನು ಅಂತ ನೋಡಿಕೊಂಡು ವಿಡಿಯೋ ಫುಲ್ ನೋಡಿಬಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಮುತ್ತಣ್ಣ ಬಂದ್ಬಿಟ್ಟು ಹಿಂದೆ ಡ್ಯಾನ್ಸ್ ಆಡ್ತವ್ರೆ. ಸೊ ಇವಾಗ ನಿಶಾ ಅವರು ಪಕೋಡ ಮಾಡ್ತಾರೆ. ಈ ಚಳಿಗೆ ಬಿಸಿ ಬಿಸಿ ಪಕೋಡ ತಿನ್ಕೊಂಡು ಸೊಪ್ಪು ಸಾಂಬಾರು ಊಟ ಮಾಡ್ತಾಯಿದ್ರೆ ಏನಾಗಬೇಕು ಮುತ್ತಣ್ಣ? ಇವ್ರು ಪಕೋಡ ಮಾಡ್ತಾರ, ನಾನು ಅಂಗಡಿಯಿಂದ 1-2 ಪಕೋಡ ತೆಗ್ತೀನಿ. ಸೊ ಇವಾಗ ನನ್ನ ಹತ್ರ ಇದೆ 3 types ಆಫ್ ಸೊಪ್ಪುಗಳು. ಜಾಸ್ತಿ ಸಿಕ್ಕಿಲ್ಲ ನನಗೆ, ಸೊ ಅದರಲ್ಲೇ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ ಗೈಸ್. ಸೊ ಇವಾಗ ಸೊಪ್ಪೆಲ್ಲ ಬಿಡಿಸಿಟ್ಕೊಂಡು ಆಮೇಲೆ ನಾನು ನೀವು ಅಂಗಡಿ ಹಾಕಿರಲ್ಲ ಅಂದ್ಬಿಟ್ಟು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ನ ಮೆಂತ್ಯ ಎಲ್ಲ 2 ಸೊಪ್ಪು ಬಂದಿರೋದು. ಇನ್ನೊಂದು ಸೊಪ್ಪು ಕೊಟ್ಟೇ ಇಲ್ಲ ಅವರು. ತೋರಿಸೋಣ ಇವಾಗ. ನೋಡಿ, ಇವಾಗ ಕೀರೆ, ಪಾಲಕ್ಕು, ಮೆಂತ್ಯ. ಅಣ್ಣ ಮೆಂತ್ಯ ಬೇಡ ಐತೆ. ಮೆಂತ್ಯ ಪಾಲಕ್ 2 ಬೇಡ. ಸಬ್ಸಿಗೆ ಕೊಡಿ, ಕೀರೆ ಸೊಪ್ಪು ಕೊಡಿ. ನೋಡಿ, ನಾವು ಹಿಂಗೆ ಅದೆಲ್ಲ ಹಿಡ್ಕೊಂಡು ಬಂದಿದ್ದೀವಿ ನಾನು ಮುತ್ತಣ್ಣ. ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್, ಸೋ ಸ್ವೀಟ್ ಆಫ್ ಯು. ಎಲ್ಲ ಪಾಪ ಮಳೆಯಲ್ಲಿ ಎಷ್ಟು ಹಿಂಸೆ ಇವ್ರಿಗೆಲ್ಲ. ಬೇಳೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಬೇಳೆ ಆದಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ. ಓಕೆನಾ?
ಇದಕ್ಕೆ ಮತ್ತು ಟೊಮ್ಯಾಟೊ, ಜೀರಿಗೆ, ಮೆಣಸು ಅದೆಲ್ಲ ಹಾಕ್ಕೊಳ್ತೀನಿ ಡೈರೆಕ್ಟು ಕುಕ್ಕರ್ಗೆ. ಮತ್ತು ಸೊಪ್ಪನ್ನ ನಾನು ನೀಟಾಗಿ ಬಿಡಿಸಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಸೊ ಎಲ್ಲ ಟೈಪ್ಸ್ ಸೊಪ್ಪುಗಳು ಇದು. ವಿಷಲ್ ಹೊಡಿಸ್ತೀನಿ. ಯೂಶಲಿ 3 ಹೊಡಿಸ್ತಾರೆ, ನಾನೊಂದು 5-6 ಹೊಡಿಸ್ತೀನಿ. ಯಾಕಂದರೆ ನಾನು ಏನು ಸೊಪ್ಪನ್ನ ಮತ್ತೆ ಆಡಿಸಲ್ಲ ನಾನು ಕುಕ್ಕರ್ ಅಂದರೆ ಮಿಕ್ಸಿಗೆ ಹಾಕ್ಬಿಟ್ಟು. ಒಬ್ಬೊಬ್ಬರು ಅದನ್ನು ಗ್ರೈಂಡ್ ಮಾಡಿಬಿಟ್ಟು ಆಮೇಲೆ ಒಗ್ಗರಣೆ ಮಾಡ್ತಾರೆ, ಬಟ್ ನಾನು ಆ ಥರ ಮಾಡಲ್ಲ. ಫುಲ್ಲು ಏನು ಸೊಪ್ಪೆಲ್ಲ ಫುಲ್ಲು ಸ್ಮ್ಯಾಶ್ ಆಗಿಬಿಡ್ಬೇಕು ಅಷ್ಟು ನಾನು ವಿಷಲ್ ಹೊಡಿಸ್ತೀನಿ. ಬೇಳೆನೂ ಕೂಡ ಅದನ್ನು ಏನಂತಾರೆ ಕಡಿತಾರಲ್ಲ, ಅದರಲ್ಲಿ ಈ ಥರ ಕಡಿದ್ಬಿಟ್ರೆ ಅದು ಅಲ್ಲೇ ಸ್ಮ್ಯಾಶ್ ಆಗಿ ಸಾಂಬಾರು ಥರ ಹಾಕ್ಬಿಡ್ಬೇಕು. ಅದಕ್ಕೆ ಒಗ್ಗರಣೆ ಹಾಕ್ತೀನಿ. ಸೊ ರುಬ್ಬಿದ್ರೆ ಸ್ವಲ್ಪ ಟೇಸ್ಟ್ ಹೋಗುತ್ತೇನೋ ಅನ್ನೋ ಫೀಲ್ ನನಗೆ. ಸೊ ಹಾಗಾಗಿ ಇದು ಚೆನ್ನಾಗಿ ವಿಷಲ್ ಹೊಡಿಲಿ. ವಿಷಲ್ ಹೊಡೆದ್ಮೇಲೆ ನಾನು ನಿಮಗೆ ಸಿಗ್ತೇನೆ. ಓ ಬಿಸ್ಲಣ್ಣ ಆಗಿದೆ ನೋಡಿ. ಇಲ್ಲೇ ಇದನ್ನ ಹಿಂಗೆ ಮಾಡೋದು, ಹಿಂಗೆ ಮಾಡಿ ಅದೆಲ್ಲ ಸಾಫ್ಟ್ ಆಗುತ್ತೆ. ಸಾಫ್ಟ್ ಆದ್ಮೇಲೆ ಒಗ್ಗರಣೆ ಹಾಕ್ಬಿಟ್ಟು ತಟ್ಟೆಗೆ ಅನ್ನ ಹಾಕೊಂಡು ತುಪ್ಪ ಹಾಕೊಂಡು ನಿಶ ಮಾಡಿರೋ ಬೋಂಡ ಹಾಕೊಂಡು ತಿಂತಾ ಇದ್ರೆ ಓಹೋ ಆ ತಿಲೆ ಬುಲೆ ಆ ಚಿನ್ನ ಬುಲೆ ಚಾನೆ ಹಿಂಗಿರುತ್ತೆ. ನಿಮ್ಮ ಅಪ್ಪ ಅರ್ಧಂಗೆ ಆಡ್ತಾ ಇದ್ದೀನಿ ಲಿರಿಕ್ಸ್ ಗೊತ್ತಿಲ್ಲ ಅಂತಿದ್ದಾರಪ್ಪ. ಇಷ್ಟೇ. ಎಲ್ರಿಗೂ ಹಾಕೊಟ್ಟು ಟೇಸ್ಟ್ ಹೇಗಿದೆ ಕೇಳುವ ಸಾಂಬಾರು. ಓಕೆ, ನಾವೀಗ ಆಚೆ ಹೋಗ್ತಾ ಇದ್ವಿ, ಹಂಗಾಗೆಲ್ಲ ರೆಡಿ ಆಗ್ತಾ ಇದ್ವಿ. ನಾನು ಕೂಡ ರೆಡಿಯಾಗಿ ಬಂದ್ಬಿಟ್ಟೆ ಬೇಗ. ಬೆಳೆದಿರಕ್ಕೆ ಅಲ್ವಾ? ಎಸ್, ಊರಲ್ಲಿ ನಾವು ನೋಡಿದ್ವಿ ಇದು ಸಣ್ಣಕ್ಕೆ ಬರ್ತಲ್ಲ ತಗೊಂಡ್ಬಿಡ್ತೀವಿ. ಇಂಜೆಕ್ಷನ್ ಹಾಕ್ಸ್ಕೊಂಬಂದೆ ಗಟ್ಲಸಿ ಕಟ್ಕೊಬಿಡುತ್ತೆ. ಹುಷಾರಿಲ್ಲ, ತೋರ್ಸೋನೆ ಆದ್ರೂ ಚೂರಾಗಿಲ್ಲ. ಇಂಜೆಕ್ಷನ್ ಹಾಕ್ಸ್ಕೊಂಡು ಹೋಯ್ತು, ಹಂಗೆ ಇಂಜೆಕ್ಷನ್ ಹಾಕ್ಸ್ಕೊಂಡು ಬಾ ತಿನ್ನು. ನೈಸ್. ಮೊಸಪ್ಪು ಮೊಸಪ್ಪು ಮಾಡಿರೋ ಬೋಂಡ ಪಕೋಡ ತಡಿ ತುಪ್ಪ ಹಾಕ್ತೀನಿ. ಬೇಡ, ಈಗಲೇ ಗಂಟು ಕಟ್ಕೊಂಡು ಬಿಡು ಒಲಿ. ಆಯ್ತು, ಹೋಗಾಯ್ತು. ಬನ್ನಿ ಮುತ್ತನ. ಹಾಂ ಬನ್ನಿ, ನಾನು ಆಗ್ಲಿಂದ ಇಲ್ಲೇ ನಿಶಾ ನಿಶಾ ರೆಡಿಯಾಗಿ ಹೊಸಿಬೇಕಾ? ಲೇಟ್ ಅಂದರೆ ಲೇಟು. ಗೊತ್ತಾಯಿಲ್ಲ ಹೊರಗಡೆ. ಹಲೋ ನಿಶಾ, ತಗೊಳ್ಳಿ. ಎಲ್ಲ ಊಟ ಮಾಡ್ತಿದ್ವಿ ಮನೇಲಿ. 3 ಫುಡ್ಡೆಲ್ಲ ವ್ಲಾಗ ಸಿಕ್ಬಿಟ್ರೆ ನನ್ನ ಮಾಡಿ ನಿನ್ನ ಮಾಡಿ ಅಂತ ಕಂಟಿನ್ಯೂ ಈಗ. ಸೊ ಇವಾಗ ಊಟ ಮಾಡಿಕೊಂಡು ಹೊರಡ್ತಾ ಇದ್ದೀವಿ ಒಂದು ಪ್ಲೇಸ್ಗೆ. ಮಳೆ ತುಂಬ ಬರ್ತಾ ಇದೆ, ಬೆಳಿಗ್ಗೆಯಿಂದ ಬಿಟ್ಟೇ ಇಲ್ಲ ಮಳೆ. ಹೇಗಿದೆ ಬೆಂಗಳೂರು ಮಳೆ ಅಂದ್ಬಿಟ್ಟು ಮೈಸೂರಿಗೆ ಹೋದ್ರೆ ಮೈಸೂರು ಸೈಕಲ್ ಹಿಡ್ಕೊಂಡೈತೆ ಕೂಡ. ಬೆಂಗಳೂರಿನ ಜಾಸ್ತಿ ಮೈಸೂರಲ್ಲಿ ಅನ್ಸುತ್ತೆ ಇವಾಗ ಮಳೆ. ಸಾಕಾದಾಗ ಬಂದೈತೆ ಮಳೆ. ಸೊ ಮಳೆ. ಆ್ಯಂಡ್ ಓಕೆ ಗೈಸ್, ಈ ಬ್ಲಾಗ್ ಇಷ್ಟ ಆಗಿದೆ ಒಂದು ಕೂಡ ಯೂಟ್ಯೂಬ್ ಚಾನಲ್ ಬ್ಲಾಗ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಎಲ್ಲ ಮಾಡಿ. ಮಾಡ್ಕೊಳ್ಳಿ. ಬಾಯ್ ಬಾಯ್, ಊಟ ಮಾಡಿ ಮಾಡ್ಕೊಳ್ಳಿ.